ಸೊ ಗೈಸ್ ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರು ಸೊ KEನ FDA SDA ರಿಸಲ್ಟ್ ಯಾವಾಗ ರಿಲೀಸ್ ಮಾಡ್ತಾರೆ ಅಂತ. ಅದೇ ರೀತಿ ಕಟ್ ಆಫ್ ಮಾರ್ಕ್ಸ್ ಕೂಡ ಕೇಳ್ತಾ ಇದ್ರು. ತುಂಬ ಜನ ಕಮೆಂಟಲ್ಲಿ ಕೂಡ ಅವರ ಒಂದು ಸ್ಕೋರ್ ಮಾರ್ಕ್ಸ್ನ ಅವರು ಮೆನ್ಷನ್ ಮಾಡ್ತಾ ಇದ್ರು. ಸೊ ಇಷ್ಟು ಮಾರ್ಕ್ಸ್ ಬಂದರೆ ಸೆಲೆಕ್ಷನ್ ಆಗುತ್ತಾ ಇಲ್ವಾ ಅಂತ. ಸೊ ಕ್ಯಾಟಗರಿ ವೈಸ್ ನಾವು ನೋಡೋದಾದರೆ ನೋಡಿ, ಸೊ ಕ್ಯಾಟಗರಿ ವೈಸ್ ಒಂದು ಕಟ್ ಆಫ್ ಮಾರ್ಕ್ಸ್ ಸಪ್ರೇಟ್ ಆಗಿರುತ್ತೆ. ಆಸ್ ಪರ್ ದಿ FDA ಆ್ಯಂಡ್ SDA ಕೀ ಆನ್ಸರ್ಸ್ ನಾವು ಒಂದು ಅಪ್ರಾಕ್ಸಿಮೇಟ್ ಕಟ್ ಆಫ್ ಮಾರ್ಕ್ಸ್ನ ಒಂದು ರೆಡಿ ಮಾಡಿದ್ದೀವಿ. ಸೊ ಇದು ಇಷ್ಟು ಬಂದರೆ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು, ಒಂದು 80 to 90% ಆಫ್ ಸೆಲೆಕ್ಷನ್ ಚಾನ್ಸಸ್ ಇದೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಸೊ ಇದು ಅಫಿಷಿಯಲ್ ಆಗಿ ಏನು KEಯಿಂದ ಏನು ರಿಲೀಸ್ ಮಾಡಿಲ್ಲ. ಸೊ ನಾವು ಜಸ್ಟ್ ನಾವೇ ರೆಡಿ ಮಾಡಿರೋದು ಆಸ್ ಪರ್ ದಿ ಫೈನಲ್ ಕೀ ಆನ್ಸರ್ಸ್. ಓಕೆ, ಸೊ ಇಲ್ಲಿ ನಾವು ಕ್ಯಾಟಗರಿ ವೈಸ್ ಒಂದು ಕಟ್ ಆಫ್ ಮಾರ್ಕ್ಸ್ನ ರೆಡಿ ಮಾಡಿದ್ದೀವಿ. ಸೊ ನೀವೇನಾದರೂ ಇಷ್ಟು ಕಟ್ ಆಫ್ ಮಾರ್ಕ್ಸ್ಗೆ ನೀವು ಟಚ್ ಆಗ್ತಾ ಇದ್ದರೆ ದೇರ್ ವಿಲ್ ಬಿ ಅ ಚಾನ್ಸಸ್ ಆಫ್ ಸೆಲೆಕ್ಷನ್. ಓಕೆ, ಸೊ ಒಂದು 80 to 90% ಚಾನ್ಸಸ್ ಇರುತ್ತೆ. ಓಕೆ, ಸೊ ಇದನ್ನೆಲ್ಲದನ್ನ ಕ್ಯಾಟಗರಿ ವೈಸ್ ಎಷ್ಟು ಕಟ್ ಆಫ್ ಮಾರ್ಕ್ಸ್ ಬಂದರೆ ಸೆಲೆಕ್ಷನ್ ಆಗ್ಬೋದು ಅನ್ನೋದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಬಿಫೋರ್ ದಟ್, ಸೊ ನೀವೇನಾದರೂ ನಮ್ಮ ಚಾನಲಿಗೆ ಮೊದಲೇ ಬಾರಿ ವಿಸಿಟ್ ಮಾಡಿದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇದರೊಂದಿಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಓಕೆ, ಸೊ ಲೇಟೆಸ್ಟ್ ಅಪ್ಡೇಟ್ಸ್ಗಳು ಏನೇ ಇದ್ರು KE ಹಾಗೂ KPSC ರಿಲೇಟೆಡ್, ಜಾಬ್ ರಿಲೇಟೆಡ್, ರಿಸಲ್ಟ್ ರಿಲೇಟೆಡ್, ಸೊ ಎಲ್ಲ ನಿಮಗೆ ರೀಚ್ ಆಗ್ತಾ ಇರುತ್ತೆ. ಸೊ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ. ಓಕೆ, ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ತುಂಬ ಜನ ವಾಚ್ ಮಾಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಇದು ನಮಗೆ ಮೋಟಿವೇಟ್ ಮಾಡುತ್ತೆ ಹೆಚ್ಚಿನ ವಿಡಿಯೋಸ್ನ ಮಾಡಲಿಕ್ಕೆ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೋಡಿ ಫ್ರೆಂಡ್ಸ್, ಇದು ಒಂದು ಜಸ್ಟ್ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಮಾರ್ಕ್ಸ್, ಅಂದರೆ ಒಂದು ಅಪ್ರಾಕ್ಸಿಮೇಟ್ ಕಟ್ ಆಫ್ ಮಾರ್ಕ್ಸ್ ಅಂತಲೇ ಹೇಳ್ಬೋದು. ಜನರಲ್ ಮೆರಿಟ್ ಅವರಿಗೆ ನೋಡಿ, ನೀವೇನಾದರೂ 160+ ಸ್ಕೋರ್ ಮಾಡಿದರೆ ಬೋತ್ ಪೇಪರ್ ಇನ್ಕ್ಲೂಡಿಂಗ್ ಬೋತ್ ಪೇಪರ್, ಸೊ 160+ ನೀವೇನಾದರೂ ಸ್ಕೋರ್ ಮಾಡಿದರೆ ಜನರಲ್ ಮೆರಿಟ್ ಅವರು, ಸೊ ನಿಮ್ಮ ಚಾನ್ಸಸ್ ಇದೆ. ಓಕೆ, ಸೆಲೆಕ್ಷನ್ ಆಗುವ ಚಾನ್ಸಸ್ ಇದೆ ಅಂತಲೇ ಹೇಳ್ಬೋದು. ಒಂದು 80 to 90% ಚಾನ್ಸಸ್ ಇದೆ ಅಂತ, ಒಂದು ಸೇಫ್ ಝೋನಲ್ಲಿ ಇರ್ತೀರಾ ಅಂತ ನಾವು ಹೇಳ್ಬೋದು. ಓಕೆ, ಸೊ ಇನ್ನೊಂದು ಬ್ಯಾಕ್ವರ್ಡ್ ಅಂದರೆ ಕ್ಯಾಟಗರೀಸ್ OBC 2A 2B 3A 3B ಈ ಕ್ಯಾಟಗರಿನವರು, ಸೊ ನೀವೇನಾದರೂ 140+, ಓಕೆ 140 ಆ್ಯಂಡ್ 140+ ಸ್ಕೋರ್ ಮಾಡಿದರೆ ಸೊ ನಿಮ್ಮದು ಕೂಡ 80 to 90% ಸೆಲೆಕ್ಷನ್ ಆಗುವ ಚಾನ್ಸಸ್ ಇದೆ. ದಿಸ್ ಈಸ್ ನಾಟ್ ದ ಫೈನಲ್ ಆ್ಯಂಡ್ ಕನ್ಫರ್ಮ್ ಕಟ್ ಆಫ್ ಮಾರ್ಕ್ಸ್. ಓಕೆ, ಸೊ ದಿಸ್ ಈಸ್ ಜಸ್ಟ್ an approximate cut off marks which was created by us as per the FDA and SDA ಕೀ ಆನ್ಸರ್ಸ್. ಸೊ ಇದು ಒಂದು ನಮ್ಮ ಪ್ರಕಾರ ಇದು ಒಂದು ಸೇಫ್ ಝೋನ್ ಅಂತ ನಾವು ಕನ್ಸಿಡರ್ ಮಾಡಿದ್ದೀವಿ. 140+ ಬಂದರೆ ಚಾನ್ಸಸ್ ಇರ್ಬೋದು ಅಂತ. ಓಕೆ, ಸೊ ಅದೇ ರೀತಿ SCನವರಿಗೆ 120+ ಇದೆ. ಅದೇ 120+ ಕಟ್ ಆಫ್ ಮಾರ್ಕ್ಸ್ ನಾವು ಒಂದು ಅಪ್ರಾಕ್ಸಿಮೇಟ್ ಕಟ್ ಆಫ್ ಮಾರ್ಕ್ಸ್ನ ಎಕ್ಸ್ಪೆಕ್ಟ್ ಮಾಡಿದ್ದೀವಿ. ಅದೇ ರೀತಿ STನವರಿಗೆ 110+ ಕಟ್ ಆಫ್ ಮಾರ್ಕ್ಸ್ ನಾವು ಎಕ್ಸ್ಪೆಕ್ಟ್ ಮಾಡಿದ್ದೀವಿ. ಅದೇ ರೀತಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಯಾರಿದ್ದಾರೆ ಅವ್ರಿಗೂ ಕೂಡ ನಾವು 110+ ಕಟ್ ಆಫ್ ಮಾರ್ಕ್ಸ್ನ ಎಕ್ಸ್ಪೆಕ್ಟ್ ಮಾಡಿದ್ದೀವಿ. ಓಕೆ, ಸೊ ಇನ್ನೊಂದ್ಸಲ ಹೇಳ್ತಿದ್ದೀನಿ ನೋಡಿ. ಸೊ ಜನರಲ್ ಮೆರಿಟ್ ಅವ್ರಿಗೆ 160+, ಓಕೆ, ಆ್ಯಂಡ್ OBC 2A 2B 3A 3Bನವರಿಗೆ 140+, ಆ್ಯಂಡ್ SCನವರಿಗೆ 120+, STನವರಿಗೆ 110+, ಫಿಸಿಕಲ್ ಹ್ಯಾಂಡಿಕ್ಯಾಪ್ನವರಿಗೆ 110+. ಓಕೆ, ಸೊ ಇದು ಏನು ಕಟ್ ಆಫ್ ಮಾರ್ಕ್ಸ್ ಇದೆ, ಸೊ ಇದು ಇದರ ಅಬೌವ್ ನೀವೇನಾದರೂ ಸ್ಕೋರ್ ಮಾಡಿದರೆ ಸೊ ದೇ ವಿಲ್ ಬಿ ಎ ಚಾನ್ಸಸ್. ಓಕೆ, ಸೊ 80 to 90% ಚಾನ್ಸಸ್ ಇದೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಸೊ ನಿಮ್ಮ ಒಂದು ಕೀ ಆನ್ಸರ್ಸ್ನ ನಿಮ್ಮ ಸ್ಕೋರ್ ಎಷ್ಟು ನೀವು ಸ್ಕೋರ್ ಮಾಡಿದ್ದೀರಾ ಅನ್ನೋದ್ರ ಒಂದು ಟ್ಯಾಲಿ ಮಾಡ್ಕೊಳ್ಳಿ. ನಿಮ್ಮ ಕಟ್ ಆಫ್ ಮಾರ್ಕ್ಸನ್ನು ನೀವೇ ಫೈಂಡ್ ಔಟ್ ಮಾಡಿಕೊಂಡು ಚೆಕ್ ಮಾಡ್ಕೋಬೋದು. ಓಕೆ, ಇದು ಅಫಿಷಿಯಲ್ ಆಗಿ KEಯಿಂದ ಏನು ರಿಲೀಸ್ ಮಾಡಿಲ್ಲ. ಸೊ ಅವ್ರು ಯಾವಾಗ ಅಫಿಷಿಯಲ್ ಆಗಿ ರಿವೀಲ್ ಮಾಡ್ತಾರೆ ಖಂಡಿತವಾಗಿ ನಾವು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ನೀವೆಲ್ರಿಗೂ ಅದ್ರ ಬಗ್ಗೆ ಒಂದು ಮಾಹಿತಿಯನ್ನು ತಿಳಿಸೋ ಪ್ರಯತ್ನವನ್ನು ನಾವು ಮಾಡ್ತೀವಿ. ಓಕೆ, ಸೊ ಅದೇ ರೀತಿ ಈ ಒಂದು ಮಾಹಿತಿ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.